ಬೆಳಗ್ಗೆನೆ ಮನೆ 8 ಗಂಟೆಗೆ ಬಿಡಬೇಕಾರೇನೆ ಈಗ ಜಸ್ಟ್ ನಿಮಗೆ ನಾನೇನು ತೋರಿಸ್ದೆ EVM ಮಿಷಿನು ಕ್ರಮ ಸಂಖ್ಯೆ ನಂಬರ್ 1 ಇರುವಂಥ EVM ಮಿಷಿನ್ ಫಸ್ಟ್ ಬರುತ್ತೆ. 16ವರೆಗೂ ಕ್ರಮ ಸಂಖ್ಯೆ ನಂಬರ್ ಇದೆ. ಸೆಕೆಂಡು 17ಇಂದ ಶುರು ಆಗುತ್ತೆ. ಸೊ ದಟ್ಸ್ ಹಿಂಗೆ ಬಂದು ಹಿಂಗೆ ಬರುತ್ತೆ ನಿಮಗೆ ಕ್ರಮ ಸಂಖ್ಯೆ ನಂಬರ್ ಫಸ್ಟ್ ಇಲ್ಲಿ ಬರುತ್ತೆ, 17 ಇಲ್ಲಿ ಬರುತ್ತೆ. ಬಟ್ ಏನಾಗಿ ಅದ್ಲ ಬದಲಿ ಆಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಫೋಟೋ ಇದೆ. ಅದಕ್ಕೋಸ್ಕರ ಬೆಳಗ್ಗೆನೆ ನನಗೊಂದು ಸ್ವಲ್ಪ ಆತಂಕ ಆಯಿತು. ಇದರಿಂದ ನಿಮಗೆ ಸಮಸ್ಯೆ ಉಂಟಾಗ್ಬೋದಾ ಸರ್? ಅಲ್ಲ, ಈಗ ಬೇಸಿಕಲಿ ಏನಾಗುತ್ತೆ, ಈಗ ಯಾರೇ ಓಟ್ ಹಾಕಕ್ಕೆ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ಬಂದು ನಂಬರ್ 1 ನಂಬರ್ 2 ಅಂತ ನಾವು ಕ್ರಮ ಸಂಖ್ಯೆ ಹೇಳ್ಕೊಂಡು ಬಂದಿರ್ತೀವಿ. ಸೊ ಸಾಮಾನ್ಯವಾಗಿ ಒಬ್ಬೊಬ್ಬರು ನೋಡ್ಬೋದು, ಒಬ್ಬೊಬ್ರು ನೋಡ್ದಿರಾನೆ ಇವಾಗ ಅದು ನಂಬರ್ 1 ನಂಬರ್ 2 ಅಂತ ಮತ ಹಾಕ್ಬೋದು. ಅದು 17, 18ಗೂ ಹಾಕ್ಬೋದು, ಹೇಳಕ್ ಆಗೋದಿಲ್ಲ. ಸೊ ದಿಸ್ ಈಸ್ ಎ ವೆರಿ ವೆರಿ ಬೇಸಿಕ್ ಒಂದು ಸ್ಟೆಪ್ಪು. ಇದನ್ನ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಒಬ್ಬ ಕ್ಯಾಂಡಿಡೇಟ್ಗೆ ಒಂದು ಆತಂಕ ಆಗೇ ಆಗುತ್ತೆ. ಅದಕ್ಕೆ ನೋಡೋಣ, ನಮ್ಮ ತಾಲೂಕು ಅಧ್ಯಕ್ಷರು ಹೋಗಿದ್ದಾರೆ. ವಾರ್ಡ್ ನಂಬರ್ ಚುನಾವಣಾ ಅಧಿಕಾರಿಗಳಿಗೆ ಈ ಬಗ್ಗೆ ಮಾತಾಡ್ತೀನಿ. ಖಂಡಿತ ಮಾತಾಡ್ತೀನಿ. ಅದೇನಂತ ವಿಚಾರ ಕೂಡಲೇ ಹೊರಡ್ತೀನಿ ನಾನು ಕೂಡ ಟೌನ್ಗೆ. ಇಲ್ಲಿ ಮಂಗಳೂರಿನಲ್ಲೂ ಕೂಡ ನಮಗೆ ಸೀನಣ್ಣ ಅಂತ ಇವರು ಎಲ್ಲ ಎಜುಕೇಟೆಡ್ಸು. ಸೊ ಹಾಗಾಗಿ ಇಲ್ಲಿ ತಿಳುವಳಿಕೆ ಇರುವಂಥ ಜನ ಜೊತೆಲಿ ಅವರ ಬಹುಶಃ ಅವರು ಒತ್ತಿದಾಗ 1ಗೆ ಬಿತ್ತು, ಅವರ ಮನೆಯವರು ಒತ್ತಿದಾಗ ಅದು ಬೇರೆ ಕಡೆ ಎಲ್ಲೂ ಶಿಫ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ರೀತಿ ಆಗ್ಲಾರ್ದು ಅಂತ ಅವರು ಕೂಡ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಟ್ರೈ ಮಾಡಿದರು. ಬಟ್ ಅಫ್ಕೋರ್ಸ್ ಈಗ ಎಲೆಕ್ಷನ್ ಕಮಿಷನ್ಗೆ ಕೂತು ಇದನ್ನು ಯಾವ ರೀತಿ ನೋಟಿಸಿಗೆ ತೊಗೊಬೋದು ಏನಾರು, ಯಾಕೆಂದ್ರೆ ನಮ್ಮಲ್ಲೂ ಒಂದು ಆತಂಕ ಇರುತ್ತೆ ಸಾಮಾನ್ಯವಾಗಿ. ಆ ಥರ ವೋಟರ್ಸ್ ಆ ಥರ ಕನ್ಫ್ಯೂಸ್ ಆದಾಗ ಚಾಲೆಂಜ್ ವೋಟ್ ಅಂತ ಇರುತ್ತೆ ಸರ್, ಅದನ್ನ ಅವಕಾಶ ಮಾಡಿಕೊಡಿ ಅಂತ ಅವೇನಾದ್ರು ರಿಕ್ವೆಸ್ಟ್ ಮಾಡ್ಬೋದು? ಅಲ್ಲ, ಮಾತಾಡ್ತೀನಿ ಅದಕ್ಕೆ ಈಗ ಹೋಗಿ. ಈ ಕೂಡಲೇ ಆ ಕಡೆ ಈ ಕಡೆ ಅದಲು ಬದಲಾಗಿದೆ. ಅದಲ್ಲಪ್ಪ, ಇಲ್ಲಿ ಚಾಲೆಂಜ್ ವೋಟ್ ಅಂತ ಇರುತ್ತೆ. ಅದಕ್ಕೆ ಆಪ್ಷನ್ ಇದೆ. ಬಿಕಾಸ್ ನಾನು ಮಾತಾಡಿದೆ ಆಫೀಸರ್ ಹತ್ರ ಈಗ. ಸೊ ಆಪ್ಷನ್ ಹೇಳಿದ್ರು, ಅದು ಏನು ಅಂತ ಕುತ್ಕೊಂಡು ಚರ್ಚೆ ಮಾಡ್ಕೊಂಡು ಈ ಕೂಡಲೇ ಯಾವ್ದಾದ್ರು ಒಂದು ತೀರ್ಮಾನಕ್ಕೆ ಬರ್ತೀನಿ.